ಸರ್ಕಾರ ಇನ್ನು ಒಂದು ತಿಂಗಳು ಮಾತ್ರ ಇರುತ್ತೆ. ಬಜೆಟ್ ಸೆಷನ್ ಮುಗಿದ ಬಳಿಕ ಕೋಡ್ ಆಫ್ ಕಂಡಕ್ಟ್ ಎಲ್ಲಾ ಇಲಾಖೆಗಳಲ್ಲಿ ತರಾತುರಿಯಲ್ಲಿ ಟೆಂಡರ್ ಕರೆಯಲಾಗಿದೆ ಅನ್ನುವಂಥ ಆರೋಪವನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಕೇವಲ ಇನ್ನೊಂದು ತಿಂಗಳು ಮಾತ್ರ ಸರ್ಕಾರ ಇರುತ್ತಲ್ಲ, ಬಜೆಟ್ ಸೆಷನ್ ಮುಗಿದ ಮೇಲೆ ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ. ಹಾಗಾಗಿ ಈಗ ತರಾತುರಿಯಲ್ಲಿ ಟೆಂಡರ್ ಅನ್ನ ಕರೀತಾ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಜಲಸಂಪನ್ಮೂಲ, ಇಂಧನ, ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ಟೆಂಡರ್ ಕರೆಯಲಾಗಿದೆ. 500 ಕೋಟಿ ಟೆಂಡರ್ ಇದ್ರೆ ಅದನ್ನ 1000 ಕೋಟಿ ಎಸ್ಟಿಮೇಷನ್ ಕೊಡ್ತಾ ಇದ್ದಾರಂತೆ. ಗುತ್ತಿಗೆದಾರರನ್ನ ಸೆಟ್ ಮಾಡಬೇಕು ಅಂತ ಶಾಸಕರಿಗೆ ಹಂಚಿಬಿಟ್ಟಿದ್ದಾರಂತೆ. ಸೊ ಈ ಮೂಲಕ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಜಲಸಂಪನ್ಮೂಲ, ಇಂಧನ, ಆರೋಗ್ಯ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿ ಟೆಂಡರ್ ಕರೆಯಲಾಗಿದೆ. ಈಗ ಟೆಂಡರ್ನ ಎಸ್ಟಿಮೇಷನ್ 500 ಕೋಟಿ ಇದ್ರೆ ಅದನ್ನ ಡಬಲ್ ಮಾಡಿ ಎಸ್ಟಿಮೇಷನ್ ಕೊಡ್ತಾ ಇದ್ದಾರೆ. ಗುತ್ತಿಗೆದಾರರನ್ನ ಸೆಟ್ ಮಾಡಿಕೊಂಡು ಶಾಸಕರೇ ಈ ರೀತಿ ಒಂದು ಲೂಟಿಗಿಳಿದಿದ್ದಾರೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಸ್ಫೋಟಕ ಆರೋಪ ಮಾಡಿದ್ದಾರೆ. ಸರ್ಕಾರ ಇನ್ನು ಒಂದು ತಿಂಗಳು ಮಾತ್ರ ಇರುತ್ತೆ, ಆದ್ರಿಂದ ಜಲಸಂಪನ್ಮೂಲ, ಇಂಧನ, ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ತರಾತುರಿಯಲ್ಲಿ ಟೆಂಡರ್ ರೆಡಿ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡಿದ್ದಾರೆ. 500 ಕೋಟಿ ಟೆಂಡರ್ ಅನ್ನ 1000 ಕೋಟಿಗೆ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಗುತ್ತಿಗೆದಾರರನ್ನ ಸೆಟ್ ಮಾಡಬೇಕು ಅಂತ ಶಾಸಕರಿಗೆ ಸೂಚಿಸಿದ್ದಾರೆ ಅಂತ ಡಿ ಕೆ ಶಿ ಹೇಳಿದ್ರೆ, ಯಾರಿಗೆ ಅಸಮಾಧಾನ ಇದೆಯೋ, ಯಾರನ್ನ ಮಂತ್ರಿ ಮಾಡಿಲ್ವೋ ಅವರಿಗೆ ಹಣ ಮಾಡಲು, ಕಮಿಷನ್ ಹೊಡೆಯಲು ಈ ತಂತ್ರ ಹೆಣೆದಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ ಉಳ್ಕೊಂಡಿದೆ. ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ. ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೊಡ್ತಾ ಇಲ್ಲ. ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನು ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನು ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲೂ, ಇದು ಒಂದು ಇಲಾಖೆ ಅಂತಲ್ಲ. BDAಲಿ ಒಂದು ಈಗ ಶಿವರಾಮ್ ಕಾರಂತ್ ಲೇಔಟ್ ಇದೆ, ಇನ್ನು ಜಮೀನೇ ಅವರು ಪ್ರಕ್ರಿಯೆ ಮಾಡಿಲ್ಲ. 3,000 ಎಕರೆಗೆ ಅವರು ಟೆಂಡರ್ನ ಕರೆದು ಅಲ್ಲಿ ಎಮರ್ಜೆನ್ಸಿ ಫೈನಲೈಸ್ ಮಾಡಿ ಯಾರಿಗೆ ಕೆಲಸ ಕೊಟ್ಟು, ಆಮೇಲೆ ಎಲ್ಲರೂ ಕೂಡ ಅಡ್ವಾನ್ಸ್ ಅಮೌಂಟ್ನ, ಮೊಬಿಲೈಸೇಷನ್ ಅಡ್ವಾನ್ಸ್ನ ಕೊಟ್ಟು ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಮೊದಲು CM ಕಚೇರಿಲೇ ಯಾರೋ ಒಬ್ಬರನ್ನ ಕುಂಡಿಸಿ ಅವನಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಅವನು ಬೆಂಗಳೂರು ನಗರದಲ್ಲಿ ಇದನ್ನು ಕೆಲಸನೂ ಕ್ಲಿಯರ್ ಆಗ್ತದೆ, ಬಿಲ್ಲು ಕ್ಲಿಯರ್ ಆಗ್ತದೆ. 7,000 ಕೋಟಿ ರೂಪಾಯಿ ಪಾರ್ಟ್ ಹೋಲ್ಸು ಎಲ್ಲಿ, ಯಾವ 7,000 ರೂಪಾಯಿ ಪಾರ್ಟ್ ಹೋಲ್ಸು ಎಲ್ಲಿ ಮುಚ್ಚಿದೆ, ಏನಿದೆ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ 45 ದಿನ ಆದ್ಮೇಲೆ ಬರ್ತದೆ, ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ. ಕಳೆದ 6 ತಿಂಗಳಿಂದ ಏನೇನು ನಡೆದಿದೆ, 1 ವರ್ಷದಿಂದ ಏನೇನು ಇಂಥದ್ದು ನಡೆದಿದೆ ಎಲ್ಲನೂ ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ. ಎಲ್ಲ ಕೂಡ ತನಿಖೆ ಮಾಡಿಸ್ತೀವಿ. ಯಾವ ಅಧಿಕಾರಿಗಳನ್ನೂ ಬಿಡಲ್ಲ, ಕಾಂಟ್ರಾಕ್ಟರ್ ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ ಮಂತ್ರಿಗಳಿಗೆ, MLAಗಳಿಗೆ, ಮಂತ್ರಿ ಆಗಲಿದ್ದವರಿಗೆ, ಅವರಿಗೆ ದುಡ್ಡು ಮಾಡಿಕೊಡ್ಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ KBJನಲ್ಲಿ ಮತ್ತು ವಿಶ್ವೇಶ್ವರಯ್ಯ ನೀರಾವರಿ ನಿಗಮದಲ್ಲಿ, ಕರ್ನಾಟಕ ನೀರಾವರಿ ನಿಗಮದಲ್ಲಿ, ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ನ ಮುಂದುವರೆದ